ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಷಾ ವ್ಲಾಗ್. ಇವತ್ತು ನಾನು ಬಸಳೆ ಸೊಪ್ಪಿನ ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಸಳೆ ಸೊಪ್ಪು ಮತ್ತು ದಂಟನ್ನು ನೀಟಾಗಿ ಬಿಡಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೋಬೇಕು. ದಂಟಿದೆ ನೋಡಿ, ಈ ದಂಟಿಂಗ್ ಉದ್ದ ಉದ್ದ ಇರುತ್ತೆ. ನುಗ್ಗೆಕಾಯಿ ಟೈಪಲ್ಲಿ ಕಟ್ ಮಾಡಿ ಇಟ್ಕೋಬೇಕು ಈ ಥರ. ಮತ್ತು ಅದರದ್ದು ಚಿಕ್ಕದಾಗಿ ನಾರನ್ನು ತೆಗಿಬೇಕು, ಸ್ವಲ್ಪ ಸ್ವಲ್ಪ ನಾರನ್ನು ತೆಗೆದಿಡಬೇಕು. ಈ ಥರ ಹಿಂಗೆ ಕಟ್ ಮಾಡಿ ನಾರೆಲ್ಲ ತೆಗೆದು ಸಪ್ರೇಟಾಗಿ ಎಲ್ಲ ಜೋಡಿಸಿ ಇಟ್ಕೋಬೇಕು. ತೊಳೆದು ನೀಟ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು ಒಂದು ಪಾತ್ರೆಯಲ್ಲಿ. ಈ ವಿಡಿಯೋ ಮುಂದೆ ಹೋಗೋದ್ರೊಳಗಡೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈ ಸೊಪ್ಪಿನ ದಂಟಿನಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಆರೋಗ್ಯಕ್ಕೆ, ಕೂದಲಿಗೆ, ಮುಖದ್ದು ಪಿಂಪಲ್ಲು, ಡಾರ್ಕ್ ಸ್ಪಾಟ್ಗಳೆಲ್ಲ ಇದ್ದರೆ ಇದರಲ್ಲಿ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಈ ಸೊಪ್ಪನ್ನು ಹಸಿಯಾಗಿ ಅಗ್ದು ತಿಂದರೆ ಅದರದ್ದು ಬಾಯಿಲಿ ಅಲ್ಸರು, ಬಾಯಿ ಹುಣ್ಣಿದ್ರೆ ಹೋಗುತ್ತೆ. ಈಗ ನಾವು ತುಂಬ ಒಂದು 10-12 ಜನರಿಗಿರೋ ಸಾರು ಮಾಡಿ 3 ಕಪ್ ಬೇಳೆ ಹಾಕಿದ್ದೀವಿ. ನಿಮ್ಮ ಮನೇಲಿ ನಿಮ್ಗೆ ಎಷ್ಟು ಜನ ಇರ್ತಾರೋ ಅಷ್ಟು ಅಳತೆಗೆ ಬೇಳೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ಬೇಳೆ ಹಾಕಿದ್ದೀವಿ ಅಂತ ನೀವು ಇದು ಮಾಡಬೇಡಿ. ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು. ನಮಗೆ ತುಂಬ ಸಾರು ಬೇಕಾದಕ್ಕೆ ನಾವು ತುಂಬ ಬೇಳೆ ಹಾಕ್ಕೊಂಡಿದ್ದೀವಿ. ನೀಟಾಗಿ ಒಂದು ಸಲ ತೊಳೆದ್ಬಿಟ್ಟು ಅದಕ್ಕೆ ಟೊಮೆಟೊ ಹಣ್ಣು ದಪ್ಪದು 1-2 ಹಾಕ್ಕೊಳ್ಳಿ. ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಸಾರು ಸ್ವಲ್ಪ ತಿಕ್ ಬರಬೇಕು. ಬಸಳೆ ಸೊಪ್ಪು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈಗ ನಾನು ಟೊಮೆಟೊ, ಬೇಳೆ, ದಂಟು ಮೂರನ್ನು ಬೇಯಕ್ಕೆ ಹಾಕ್ತಿದ್ದೀನಿ. ದಂಟು ಯಾಕೆ ಅಂದರೆ ಸ್ವಲ್ಪ ನುಗ್ಗೆಕಾಯಿ ಥರ ಬೇಯಬೇಕು. ಸೊಪ್ಪಾದ್ರೆಲ್ಲ ಕರ್ಗೋಗ್ಬಿಡುತ್ತೆ. ಅದ್ರ ಜೊತೆಗೆ ಈರುಳ್ಳಿ ಒಂದು ದಪ್ಪದು, 10-20 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಉಪ್ಪು, ನೀರು ಹಾಕಿ ಬೇಯಕ್ಕಿಡಬೇಕು. ಬೆಂದು 1-2 ವಿಶಿಲ್ ಬಂದರೆ ಸಾಕು. ಅದು ಬೇಳೆನೂ ಬೆಂದೋಗುತ್ತೆ, ದಂಟೂ ಬೆಂದೋಗುತ್ತೆ. ಸೇಮ್ ನುಗ್ಗೆಕಾಯಿ ಥರನೇ ಇರುತ್ತೆ. ಈ ಸಾರು ತುಂಬ ಅಂದರೆ ಒಂದಿನ ಇಟ್ಟು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಚಪಾತಿ, ದೋಸೆ, ಇಡ್ಲಿಗೆಲ್ಲ ಗೊಜ್ಜು ಥರ ಇರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ. ಈಗ ಬೇಯಕ್ಕೆ ಇಡ್ತಾ ಇದ್ದೀನಿ. 1-2 ವಿಶಿಲ್ ಬಂದರೆ ಸಾಕು. ಆಮೇಲೆ ಈ ಸೊಪ್ಪನ್ನು ಹಾಕೋಬೇಕು ಲಾಸ್ಟಿಗೆ, ಇವಾಗಲ್ಲ. ಈಗ ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೋಳು ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ತುರಿದು ಬೇಕಾದ್ರೆ ಹಾಕ್ಕೋಬೋದು. ಕೊಬ್ಬರಿ ಆದ್ರೂ ಚೆನ್ನಾಗಿರುತ್ತೆ, ಅದು ಸ್ವೀಟ್ ಬಂದುಬಿಡುತ್ತೆ ಸಾರು. ಈಗ ಈರುಳ್ಳಿ, ತೆಂಗಿನಕಾಯಿ, ಈರುಳ್ಳಿ, ಜೀರಿಗೆ 1 ಸ್ಪೂನು, ಕಾಳುಮೆಣಸು ಒಂದು 10-15 ಕಾಳುಮೆಣಸು. ಯಾಕಂದರೆ ಬಸಳೆ ಸೊಪ್ಪು ಸ್ವಲ್ಪ ಕೋಲ್ಡ್ ಇರುತ್ತೆ, ಅದು ಶೀತದ ಪದಾರ್ಥ ಬಸಳೆ ಸೊಪ್ಪು. ಕಾಳುಮೆಣಸು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಬೇಸಿಗೆಲ್ಲಂತೂ ಮಾಡಿಸಿದ ಸೊಪ್ಪು, ಅದು ಬೇಸಿಗೆಯಲ್ಲೇ ತಿನ್ನಬೇಕು. ಆ ದಂಟೆಯಲ್ಲಿ ತುಂಬ ಫೈಬರ್ ಇರುತ್ತೆ. ಈಗ ಒಂದು ನಿಂಬೆಹುಳಿ ಗಾತ್ರದ ಹುಣಸೆ ಹುಳಿ, 1 ಟೊಮೆಟೊ, ಯಾಕಂದರೆ ಮೊದಲೇ 2 ಟೊಮೆಟೊ ಹಾಕಿದ್ದೀವಿ. ಈಗ 1 ಟೊಮೆಟೊ ಸಾಕು. ಇನ್ನು ಸಾಂಬಾರು ಪುಡಿ ಹಾಕಿ ನುಣ್ಣಗೆ ರುಬ್ಬಿ ಒಗ್ಗರಣೆ ಹಾಕ್ಕೊಳ್ಳೋದು. ನೋಡಿ, ಮಸಾಲೆ ರುಬ್ಬಾಗಿದೆ. ಇಷ್ಟು ನೈಸಾದರೆ ಸಾಕು. 1-2 ಸ್ಪೂನ್ ಆಯಿಲು, ಅದಕ್ಕೆ ಸ್ವಲ್ಪ ಸಾಸಿವೆ, 1-2 ಬೆಳ್ಳುಳ್ಳಿ ಜಜ್ಜಾಕಿ, ಚಟಪಟ ಅಂತ ಹೇಳಬೇಕು. ಈಗ 1-2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸಾಸಿವೆ ಸಿಡಿದ ಮೇಲೆ ಮಿಕ್ಸ್ ಮಾಡಿ ಮಸಾಲೆಯನ್ನು ಹಾಕಬೇಕು. ಮಸಾಲೆ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ತಿರುಗಿಸಿ ಹಸಿ ವಾಸನೆ ಹೋಗುವವರೆಗೂ ಅದನ್ನ ಹಂಗೆ ಬೇಯಿಸ್ಕೋಬೇಕು. ಹಸಿ ವಾಸನೆವರೆಗೂ ಬೇಯಿಸಿ ಈ ಬಿಡಿಸಿಟ್ಕೊಂಡಿರೋ ಸೊಪ್ಪಿದೆಯಲ್ಲ, ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಬೇಯಕ್ಕಿಡಬೇಕು. ಇಟ್ಟಿರೋ ಸೊಪ್ಪು, ಆ ದಂಟು ಬೇಯಿಸಿರೋ ನೀರಿದೆ ನೋಡಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಕ್ಕಿಡಬೇಕು. ದಂಟಲ್ಲಿ ಫೈಬರು, ಅದು ದಂಟು ಫೈಬರು ಕಾನ್ಸ್ಟಿಪೇಷನ್ ಎಲ್ಲ ಅವಾಯ್ಡ್ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಸೊಪ್ಪು ಹಾಕಿ ಬೇಯಕ್ಕಿಡಬೇಕು. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಒಂದು ಸಲ ನೋಡಿ. ಫಸ್ಟ್ ಟೈಮ್ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.
ಸೊಪ್ಪು ಹಾಕ್ಕೊಳ್ಳಿ. ನೋಡಿ ಸೊಪ್ಪನ್ನ ನೀಟಾಗಿ, ಸೊಪ್ಪನ್ನ ನೀವು ಒಂದು ದೊಡ್ಡ ದೊಡ್ಡ ಎಲೆ ಇರುತ್ತೆ, ಚಿಕ್ಕದಾಗಿ ಕಟ್ ಮಾಡಿದ್ರೂ ಆಗುತ್ತೆ, ಹಂಗೆ ದೊಡ್ಡ ದೊಡ್ಡದಾಗಿ ಹಾಕಿದ್ರೂ ಆಗುತ್ತೆ. ಅದು ಬೆಂದಾದ್ಮೇಲೆ ಫುಲ್ ಮೆಲ್ಟ್ ಆಗಿಬಿಡುತ್ತೆ, ಸೊಪ್ಪೇ ಇರಲ್ಲ ಅದರಲ್ಲಿ. ನಾನು ಇಷ್ಟು ಸೊಪ್ಪು ಹಾಕ್ತೀನಲ್ಲ ಲಾಸ್ಟಿಗೆ ನೋಡಿ ಅದರಲ್ಲಿ ಸೊಪ್ಪೇ ಇರಲ್ಲ, ಫುಲ್ ಕರ್ಗೋಗ್ಬಿಡುತ್ತೆ. ನೋಡಿ ಈಗ ಮಸಾಲೆ ಮತ್ತು ಸೊಪ್ಪನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು, ಅದಕ್ಕೆ ಹೊಂದ್ಕೋಬೇಕು. ಬೇಯೋಗ ಹೊಂದ್ಕೊಳ್ಳುತ್ತೆ. ಈಗ ಮೇಲೆ ಇದೆಯಲ್ಲ ಅದೆಲ್ಲ ಕರಗಿ ಒಳಗಡೆ ಹೋಗ್ಬೇಕು, ಆ ಥರ ಇದು ಮಾಡಬೇಕು. ನೋಡಿ ಈಗ ಆ ದಂಟಲ್ಲಿರೋ ರಸ ಇದೆಯಲ್ಲ, ಬೇಳೆ ಬೇಯಿಸಿದ ರಸ, ಅದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ದಂಟು ಇವಾಗ ಹಾಕಲ್ಲ, ಆಮೇಲೆ ಹಾಕ್ತೀನಿ, ಯಾಕಂದರೆ ಅದು ಉಪ್ಪು ಎಲ್ಲ ಹಿಡ್ದಿದೆ ಅದಕ್ಕೆ. ಅದು ಆಮೇಲೆ ಹಾಕಿದ್ರೆ ಸರಿ. ಸೊಪ್ಪು ಮಸಾಲೆ ಬೆಂದಮೇಲೆ ಹಾಕಿದ್ರೂ ಹೊಂದ್ಕೊಳ್ಳುತ್ತೆ, ಏನಾಗಲ್ಲ. ಚೆನ್ನಾಗಿ ತಿರುಗಿಸ್ಬೇಕು, ಮೇಲೆಯಿಂದ ಕೆಳಗೆ ಒಂದು ಸಲ ತಿರುಗಿಸಿ. ನೋಡಿ ಈಗ ಮೇಲೆ ಎಷ್ಟು ಕಮ್ಮಿ ಆಯಿತು ನೋಡಿ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸಾರು ಕುದಿ ಬರ್ತಾಯಿದೆ. ಆದರೆ ಯಾವುದೇ ಸಾರಿಗೆ ಮುಚ್ಚಕ್ಕೆ ಹೋಗಬಾರ್ದು, ಯಾಕೆಂದರೆ ಆ ಸೊಪ್ಪನ್ನೆಲ್ಲ ಹಸಿ ಬೇಯಿಸುವಾಗ ಅದು ಹೊರ್ಗಡೆ ಅದರ ಸ್ಮೆಲ್ಲೆಲ್ಲ ಹೊರ್ಗೆ ಹೋಗ್ಬೇಕು. ಆದ ಕಾರಣ ಸಾರಿಗೆ, ಬಿಸಿ ಸಾರಿಗೆ ಮುಚ್ಚೋಂಗಿಲ್ಲ. ಈಗ ನಮ್ಮ ಸಾರು ರೆಡಿಯಾಗಿದೆ. ಅದ್ರ ಜೊತೆಗೆ ಮುದ್ದೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಇಡ್ಲಿ ಕೂಡ ಚೆನ್ನಾಗಿರುತ್ತೆ. ಒಂದಿನ ಇಟ್ಟು ತಿಂದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.